ಆರಾಮಾಗಿ ಇಬ್ಬರು ತಿನ್ಬೋದು. ಆ ಲೆವೆಲ್ಗೆ ಹೆವಿ ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ದಾರೆ ಒಂದು ದೊಡ್ಡ ಪ್ಲೇಟಲ್ಲಿ. ಇಲ್ಲಿ ಕಂಪ್ಲೀಟಾಗಿ ಫ್ರೈಡ್ ಹತ್ತೋಸ್ನ ರೆಡಿ ಮಾಡಿ ಕೊಡ್ತಾರೆ. ನಾರ್ಮಲ್ ನೀವು ನೂಡಲ್ಸ್ ತಿಂತಾರಲ್ಲ ಅದಕ್ಕಿಂತ ಎಷ್ಟೋ ಟೈಮ್ ಬೆಟ್ರು. ಇದು ಪ್ಲೇನು ಹತ್ತೋ ಅಂತಾರೆ. ಎಷ್ಟು ಕೈಯಲ್ಲಿ ಹತ್ತೋ ಮತ್ತು ಬೇಜು ಎಲ್ಲ ಹಾಕ್ಬಿಟ್ಟು ಮಾಡುವಂಥದ್ದು. ಒಂದು 10 ನಿಮಿಷ ಇರಿ, 10 ನಿಮಿಷ ವೆಯ್ಟ್ ಪಣ್ಣಂಗೆ. ಎಲ್ಲರಿಗೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಏನಿನಪ್ಪ ಅಂತಂದರೆ ಚೆನ್ನೈನ ಪೆರಿಸ್ ಕಾರ್ನರ್ ಅನ್ನೋ ಒಂದು ಜಾಗದಲ್ಲಿ ಕಳೆದ 38 ವರ್ಷಗಳಿಂದ ಬರ್ಮೀಸ್ ಫುಡ್ಡು, ಬರ್ಮಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಬರ್ಮೀಸ್ ಫುಡ್ನೇ ಒಂದು ಜಾಗದಲ್ಲಿ ಸರ್ವ್ ಮಾಡ್ಕೊಂಡ್ಬರ್ತಾರೆ. ಹತ್ತೋ ಬೇಜೋ ಮತ್ತು ಮಸಾಲಾ ಎಗ್ ಅಂತ ಮಾಡ್ಕೊಂಡ್ಬರ್ತಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಒಂದು ಜಾಗ. ಸಂಜೆ ಆದರೆ ಒಂದು 6:30 7 ಗಂಟೆ ಆದರೆ ಸಿಕ್ಕಾಪಟ್ಟೆ ಜನ ಬಂದು ಇಲ್ಲಿ ಬರ್ಮೀಸ್ ಫುಡ್ನ ಟ್ರೈ ಮಾಡ್ಕೊಂಡು ಹೋಗ್ತಾರೆ. ಬರ್ಮೀಸ್ ಅಂದರೆ ಏನೂ ಇಲ್ಲ, ಬರ್ಮೀಸ್ ಫುಡ್ ಅಂದರೆ ಜಸ್ಟ್ ನೂಡಲ್ಸ್ನ ಅದಕ್ಕೆ ಮಸಾಲೆ ಹಾಕಿ ಮತ್ತು ಈ ಎಲೆಕೋಸೆಲ್ಲ ಜಾಸ್ತಿ ಹಾಕಿ ಮಾಡುವಂಥ ಒಂದು ಐಟಮು. ಅವ್ರದ್ದೇ ಒಂದು ಓನ್ ರೆಸಿಪಿನ ಇಟ್ಕೊಂಡು ಮಾಡ್ಕೊಂಬರ್ತಾರೆ. ಹೋಗಿ ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಬಿಕಾಸ್ ನಾನು ಲಾಸ್ಟ್ ಟೈಮು ಬೆಂಗಳೂರಲ್ಲಿ ಒಂದು ಬರ್ಮಾ ಫುಡ್ಸ್ನ ಟ್ರೈ ಮಾಡಿದ್ದೆ. ಅದಾದಮೇಲೆ ಚೆನ್ನೈಯಲ್ಲಿ ಟ್ರೈ ಮಾಡಬೇಕಂತ ತುಂಬ ದಿನದಿಂದ ಕಾಯ್ಕೊಂಡಿದ್ದು ಕೊನೆಗೆ ಫ್ರೀ ಮಾಡ್ಕೊಂಡು ಒಂದು ಜಾಗದಲ್ಲಿ ಬಂದು ಫುಡ್ಸ್ನ ಟ್ರೈ ಮಾಡ್ತಾಯಿದ್ದೀನಿ. ಇನ್ನಿವರ ಟೈಮಿಂಗ್ಸು ಸಂಜೆ 3:30 ರಾತ್ರಿ 10-10:30ವರೆಗೂ ರನ್ ಮಾಡ್ಕೊಂಬರ್ತಾರೆ. ಯಾವುದೇ ರೀತಿಯ ರಜಾ ಇರಲ್ಲ. ಇದು ಬಂದು ಎನ್ನೋಡಿ, ಪೆರಿಸ್ ಕಾರ್ನರ್ ಎನ್ನೋಡಿಯಲ್ಲಿ ಬರುವಂಥ ಒಂದು ಜಾಗ. ಎನ್ನೋಡಿ ಪೋಸ್ಟ್ ಆಫೀಸು, ಅದರ ಬ್ಯಾಕ್ ಸೈಡು SBI ಬ್ಯಾಂಕಿಂದ ಅದ್ರ ಮುಂದೆ ಬರುವಂಥ ಒಂದು ಜಾಗದಲ್ಲಿ ಟ್ರೈ ಮಾಡೋಕ್ಕೆ ಬಂದಿದ್ದು. ಬನ್ನಿ ಹೋಗಿ ಹತ್ತೋ ಮತ್ತು ಬೇಜಾರು ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಬರ್ಮೀಸ್ ಫುಡ್ನ ಚೆನ್ನೈಯಲ್ಲಿ ಟ್ರೈ ಮಾಡೋಣ. ಇದು ಚೆನ್ನೈನ ಒನ್ ಆಫ್ ದ ಫೇಮಸ್ ಜಾಗ, ಹಾರ್ಬರ್ಗೆ ಹೋಗುವಂಥ ಜಾಗ. ಚೆನ್ನೈ ಹಾರ್ಬರ್ ಹೋಗುವಂಥ ಒಂದು ಮೇನ್ ರೋಡು. ಪ್ಯಾರಿಸ್ ಕಾರ್ನರ್ ಅಂತ ಕರೀತಾರೆ, ಪೆರಿಸ್ ಅಥವಾ ಪ್ಯಾರಿಸ್ ಕಾರ್ನರ್ ಅಂತ ಕರೀತಾರೆ. ಪೋಸ್ಟ್ ಆಫೀಸು ಇಲ್ಲಿ ನಿಮಗೆ ಪ್ಯಾರಿಸ್ ಕಾರ್ನರ್ಗೆ ಹೋಗುವಂಥ ಮೇನ್ ರೋಡಲ್ಲಿ ಒಂದು SBI ಬ್ಯಾಂಕ್ ಇದೆ. SBI ಬ್ಯಾಂಕಿಂದ ಪಕ್ಕದಲ್ಲೇ ಬರುವಂಥ ಒಂದು ಜಾಗ. ನಿಮ್ಗೆ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಗೂಗಲಲ್ಲಿ ಕೂಡ ಸಿಗ್ಬೋದು. ಇಲ್ಲಂತ ನೀವು ಪೋಸ್ಟ್ ಆಫೀಸು ಈ ಮನ್ನಾಡಿ ಪೊಲೀಸ್ ಸ್ಟೇಷನ್, ಮನ್ನಾಡಿ ಪೋಸ್ಟ್ ಆಫೀಸ್ ಅಂತ ಹಾಕಿದ್ರೆ, ಮನ್ನಾಡಿ ಅನ್ನೋ ಒಂದು ಜಾಗದಲ್ಲಿ ಬರುವಂಥ ಒಂದು ಜಾಗ. ಮನ್ನಾಡಿ ಪೋಸ್ಟ್ ಆಫೀಸ್ ಅಂತ ಹಾಕಿದ್ರೆ ನಿಮಗೆ ಆ ಒಂದು ಜಾಗದಲ್ಲಿ ಪೋಸ್ಟ್ ಆಫೀಸ್ ಇದೆ. ಅದರ ಬ್ಯಾಕ್ ಸೈಡ್ SBI ಬ್ಯಾಂಕ್ ಇದೆ. SBI ಬ್ಯಾಂಕ್ ಪಕ್ಕದಲ್ಲೇ ಬರುವಂಥ ಹತ್ತೋ ಶಾಪ್ ಇದು. ಇಲ್ಲಿ ಕಂಪ್ಲೀಟಾಗಿ ಫ್ರೈಡ್ ಹತ್ತೋಸ್ನ ರೆಡಿ ಮಾಡಿ ಕೊಡ್ತಾರೆ. ಆ ಕಡೆ ಪ್ಲೇನ್ ಹತ್ತೋಸು, ನಿಮ್ಗೆ ಯಾವ ಥರ ಬೇಕೋ ಆ ಥರ ವೆಜ್ ಇದ್ದರೆ ವೆಜ್ಜು, ಇಲ್ಲಿ ಬಂದರೆ ನಾನ್ ವೆಜ್. ಚಿಕನ್ ಹತ್ತೋ ಸಿಗುತ್ತೆ, ಎಗ್ ಹತ್ತೋ ಸಿಗುತ್ತೆ. ಆ ಮೆನುಲಿ ನೀವು ನೋಡ್ತಾ ಹೋಗ್ಬೋದು. ಎಗ್ ಹತ್ತೋ, ಚಿಕನ್ ಹತ್ತೋ. ಎಗ್ ಹತ್ತೋ ಬಂದು 115 ಅಂದರೆ 115 ರೂಪಾಯಿ. ಚಿಕನ್ ಹತ್ತೋ ಬಂದು 160 ರೂಪೀಸು. ಸ್ಪೆಷಲ್ ಚಿಕನ್ ಫ್ರೈಡ್ ಹತ್ತೋ ಅಂತ ಬರುತ್ತೆ. ಅದರಲ್ಲಿ ಚಿಕನ್ ಮತ್ತು ಎಗ್ ಎರಡು ಇನ್ಕ್ಲೂಡ್ ಆಗಿ 200 ರೂಪೀಸ್ ಇದೆ. ಅಲ್ಲಿ ಮೇಲ್ಗಡೆ ಹತ್ತು ನಾರ್ಮಲ್ ಪ್ಲೇನ್ ಹತ್ತೋ ಬಂದು 100 ರೂಪಾಯಿ. ಮಶ್ರೂಮ್ ಹತ್ತು, ಮೊಯಿಂಗೋ 100 ರೂಪಾಯಿ, ಬಾಂಗ 100 ರೂಪಾಯಿ. ಸೂಪ್ಗಳು ಸುಮಾರು, ಬೇಜಾ ಸೂಪು, ಎಗ್ ಬೇಜಾ ಸೂಪ್ ಅಂತ ಸುಮಾರು ವೆರೈಟಿ ಇದೆ. ಅದನ್ನೆಲ್ಲ ನಾರ್ಮಲ್ ಎಗ್ ಮಸಾಲ 15 ರೂಪಾಯಿ. ಒಂದು ಸಿಂಪಲ್ಲಾಗಿ ಒಂದು ಎಗ್ನ ಕಟ್ ಮಾಡಿಬಿಟ್ಟು ಅದರೊಳಗಡೆ ಮಸಾಲ ಹಾಕ್ಬಿಟ್ಟು ಕೊಡುವಂಥದ್ದು. 100 ರೂಪಾ ಅಲ್ಲ ಅವರು ಪ್ಲೇಟ್. ಓಕೆ, ಪ್ಲೇನ್ ಒಂದು 100 ರೂಪಾ, ಸ್ಪೆಷಲ್ ಒಂದು 200 ರೂಪೀಸ್. ಚಿಕನ್ ಎಗ್ 2 ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಸ್ಪೆಷಲ್ ಚಿಕನ್ದ. ಓಕೆ, ನನಗೆ ಪ್ಲೇನ್ ಕೊಡುங்க ಫಸ್ಟ್. ಇದು ನಾನು ಬೆಂಗಳೂರಲ್ಲಿ ಟ್ರೈ ಮಾಡಿದ್ದೆ, ಇಲ್ಲಿ ಫಸ್ಟ್ ಟೈಮು ಟ್ರೈ ಮಾಡ್ತಾ ಇರೋದು. ಬೆಂಗಳೂರಲ್ಲಿ ಒಂಥರ ನನಗೆ ಬೇರೆ ಥರನೇ ಫೀಲ್ ಇತ್ತು. ಫಸ್ಟ್ ಟೈಮು ಅಲ್ಲಿ ಟ್ರೈ ಮಾಡಿದ್ನಲ್ಲ, ಇಲ್ಲಿ ಸೆಕೆಂಡ್ ಟೈಮು. ಇದು ತೀರಾ ಅಥೆಂಟಿಕ್ಕು. ಇದು 100 ರೂಪಾ. ಆರಾಮಾಗಿ ಇಬ್ಬರು ತಿನ್ಬೋದು. ಆ ಲೆವೆಲ್ಗೆ ಹೆವಿ ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ದಾರೆ ಒಂದು ದೊಡ್ಡ ಪ್ಲೇಟಲ್ಲಿ. 100 ರೂಪಾಯಿಗೆ ಪಕ್ಕ ಟು ಪಕ್ಕ ವರ್ತು. ಈಗ ನೂಡಲ್ಸು ಆ ಥರದ್ದು ಟ್ರೈ ಮಾಡೋಕೆ ಹೋಗ್ತೀರಾ, ಮ್ಯಾಗಿ ನೂಡಲ್ಸು, ಅದನ್ನು ಕಟ್ ಮಾಡಿ ಈ ಥರದ್ದು ಏನಾದರೂ ಯೂನಿಕಾಗಿ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಪ್ಲೇನ್ ಹತ್ತು ಇದು ಸಿಕ್ಕಾಬಟ್ಟೆ ಸ್ಪೆಷಲ್ಲು. ಇದಕ್ಕೆ ಎಗ್ ಬೇಕಾದ್ರೆ ಎಗ್ ಹಾಕ್ಸ್ಕೋಬೋದು, ಇಲ್ಲಾಂತಂದರೆ ಚಿಕನ್ ಹಾಕಿ ಕೂಡ ಕೊಡ್ತಾರೆ. ಇದು ಪ್ಲೇನ್ ಹತ್ತು ಅಂತ ಹೇಳಿದರು. ಸಿಕ್ಕಾಬಟ್ಟೆ ನಿಮಗೆ ಇದು ಕ್ಯಾಬೇಜ್ ಎಲ್ಲ ಗೊತ್ತಾಗುತ್ತೆ ನೋಡಿ. ಆ ಒಂದು ಪ್ಲೇನ್ ಎಲೆಕೋಸಲ್ಲಿ ಹಾಕಿರ್ತಾರಲ್ಲ, ಸಿಕ್ಕಾಬಟ್ಟೆ ಎಲೆಕೋಸು, ಆನಿಯನ್ನು ಮತ್ತು ಅವ್ರು ರೆಡಿ ಮಾಡಿಕೊಂಡಿರೋಂಥ ಮಸಾಲೆ ಎಲ್ಲ ಹಾಕಿ ಕೊಡುವಂಥದ್ದು. ಫಸ್ಟು ತೊಗೊಂಡು ಸ್ವಲ್ಪ ಟ್ರೈ ಮಾಡೋಣ. ಒಂದು ಸ್ಪೂನ್ ತೊಗೊಳ್ಳೋಣ. ತುಂಬ ಚೆನ್ನಾಗಿದೆ. ನಾರ್ಮಲ್ ನೀವು ನೂಡಲ್ಸ್ ತಿಂತಾರಲ್ಲ ಅದಕ್ಕಿಂತ ಎಷ್ಟೋ ಟೈಮ್ ಬೆಟ್ರು. ಜೊತೆಗೆ ಆ ಕ್ಯಾಬೇಜು ಸಿಕ್ಕಾಬಟ್ಟೆ ಡಾಮಿನೇಟ್ ಇದೆ. ಅದ್ರ ಮಧ್ಯದಲ್ಲಿ ಹಾಕಿರೋಂಥ ಆನಿಯನ್ನು, ಅವ್ರು ಹಾಕ್ತಾರಲ್ಲ ಒಂದು ಗ್ರೇವಿ, ಅದರಲ್ಲಿರೋಂಥ ಮಸಾಲ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಸ್ಪೈಸಿನೆಸ್ ಅಂತೂ ಚೆನ್ನೈಲಿ ಎಲ್ಲ ಕಡೆನೂ ಎಲ್ಲದರಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಹಾಕಿರ್ತಾರೆ. ಇದರಲ್ಲೂ ಕೂಡ ಸ್ಪೈಸಿನೆಸ್ ಸ್ವಲ್ಪ ಜಾಸ್ತಿ ಇದೆ. ಒಳ್ಳೆ ಬೆಸ್ಟ್ ಆಗಿರೋಂಥ ನೂಡಲ್ಸ್ ತಿನ್ನಂಗೆ ಫೀಲ್ ಕೊಡುತ್ತೆ. ನಾನು ಕರ್ನಾಟಕದಲ್ಲಿ ಟ್ರೈ ಮಾಡಿದಾಗ ಈ ಥರ ಒಂದು ಟೇಸ್ಟ್ ನನಗೆ ಸಿಕ್ಕಿರಲಿಲ್ಲ. ಅಲ್ಲಿ ಪ್ಲೇನ್ ಆಗಿತ್ತು, ಜಾಸ್ತಿ ಮಸಾಲ ಡಾಮಿನೇಷನ್ ಇರಲಿಲ್ಲ. ಪ್ಲೇನ್ ಆಗಿರೋಂಥ ಒಂದು ನೂಡಲ್ಸ್ ತಿಂದು ಯಾವ ಥರ ಇರುತ್ತೋ ಅದೇ ಥರನೇ ಇತ್ತು. ಬಟ್ ಇಲ್ಲಿ ಬಂದು ತಿಂದಮೇಲಂತೂ ಪಕ್ಕಾ ಫ್ಯಾನ್ ಆಗಿಬಿಟ್ಟೆ. ಬೆಸ್ಟು ಟೇಸ್ಟು. ಮಧ್ಯೆ ಎಗ್ ಅಂದರೆ ಎಗ್ ಹಾಕ್ಬಿಟ್ಟು ನೀಟಾಗಿ ಇದು ಮಾಡಿರ್ತಾರೆ, ಎಗ್ ಬುರ್ಜಿ ಥರ ಮಾಡಿರ್ತಾರೆ. ಆ ಎಗ್ ಬುರ್ಜಿ, ಇಲ್ಲೊಂದು ಕ್ಯಾಬೇಜು,
ಜೊತೆಗೆ ಹಾಕಿರುವಂಥ ನೂಡಲ್ಸು ಹತ್ತು ಅನ್ನೋ ಒಂದು ನೂಡಲ್ಸು ಎಲ್ಲ ಮರ್ಜಾಗಿ ಎಲ್ಲದಕ್ಕೂ ಮಸಾಲ ಹಿಡಿದು ಸೂಪರಾಗಿ ಮ್ಯಾರಿನೇಟ್ ಆಗಿ ತಿನ್ನಬೇಕಾದ್ರೆ ಸಖತ್ತಾಗಿರುತ್ತೆ. ವೆಜ್ ಬಂದರೆ ಒಂದು ತೊಗೊಳ್ಳಿ, ಆರಾಮಾಗಿ ಇಬ್ಬರು ತಿನ್ಕೊಂಡು ಹೋಗ್ಬೋದು. 100 ರೂಪಾಯಿಗೆ ಪಕ್ಕ ಟು ಪಕ್ಕ ವರ್ತು. ನಿಮ್ಗೆ ಎಕ್ಸ್ಟ್ರಾ ಫ್ಲೇವರ್ ಬೇಕು, ಚಿಕನ್ ಮಧ್ಮೆದಲ್ಲಿ ಸಿಗಬೇಕು, ಇಲ್ಲ ಎಗ್ಗಿನ ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತಂದರೆ ಅದಕ್ಕೂ ಕೂಡ ಆಪ್ಷನ್ ಇರುತ್ತೆ. ಎಗ್ಗು ಸಿಗುತ್ತೆ, ಚಿಕನ್ ಸಿಗುತ್ತೆ. ಇಲ್ಲ ಎಗ್ಗು ಮತ್ತು ಚಿಕನ್ ಎಕ್ಸ್ಟ್ರಾ ಬೇಕು ಅಂತಂದರೆ 200 ರೂಪಾಯಿ ಕೊಟ್ಟರೆ ಸ್ಪೆಷಲ್ ಹತ್ತು ಅಂತ ಕೊಡ್ತಾರೆ. ಅದ್ರಲ್ಲಿ ನಿಮಗೆ ಎಲ್ಲ ಕೂಡ ಸ್ವಲ್ಪ ಜಾಸ್ತಿ ಹಾಕಿ ಕೊಟ್ಟಿರ್ತಾರೆ. ಇದು ಬಂದು ಮಣ್ಣಾಡಿ ಅನ್ನೋ ಒಂದು ಜಾಗ. ಚೆನ್ನೈನ ಪ್ಯಾರಿಸ್ ಕಾರ್ನರ್ ಅಥವಾ ಪೆರಿಸ್ ಕಾರ್ನರ್ ಅಂತ ಕರೀತಾರೆ. ಪೆರಿಸ್ ಕಾರ್ನರು ಮಣ್ಣಾಡಿ ಪೋಸ್ಟ್ ಆಫೀಸು ಬ್ಯಾಕ್ ಸೈಡಲ್ಲಿ ಬರುವಂಥ ಒಂದು ಜಾಗ. ಅಜೀಸ್ ಹತ್ತೋ ಕಡೆ ಅಜೀಸ್ ಹತ್ತೋ ಶಾಪ್ ಅಂತ ಶುರುವಾಗಿ 38 ವರ್ಷ ಆಗಿದೆ. ಸಿಕ್ಕಾಪಟ್ಟೆ ಲೆಗಸಿ ಇರುವಂಥ ಒಂದು ಜಾಗ. ಚೆನ್ನೈನಲ್ಲಿ ನೀವು ಯಾವುದೇ ಕಾರ್ನರ್ಗೆ ಹೋದ್ರೂ ಕೂಡ ಈ ಹತ್ತೋ ಮತ್ತು ಬರ್ಮಾ ಫುಡ್ ನಿಮಗೆ ಕಾಮನ್ ಸಿಕ್ಕೇ ಸಿಗುತ್ತೆ. ಈ ಒಂದು ಜಾಗ ನಾನು ಹುಡ್ಕೊಂಡ್ಬಂದಿರೋ ಕಾರಣ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಹಳೆ ಜಾಗ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಇಲ್ಲಿರುವಂಥ ಯೂಟ್ಯೂಬರ್ಸು ಮತ್ತು ಇಲ್ಲಿರುವಂಥ ಲೋಕಲ್ ಕೂಡ ಹೇಳಿದ್ದಾರೆ. ಅದೇ ಕಾರಣಕ್ಕೆ ಈ ಒಂದು ಜಾಗನ ಹುಡ್ಕೊಬಂದಿದ್ದೀನಿ. ಬೆಳಗ್ಗೆ ಒಂದು ಶೂಟ್ ಮಾಡ್ಬೇಕಾದ್ರೆ ಅಲ್ಲಿ ಕೇಳಿದೆ ಎಲ್ಲಿ ಬೆಸ್ಟು ಈ ಒಂದು ಹತ್ತೋ ಬರ್ಮಾ ಫುಡ್ ಸಿಗುತ್ತೆ ಅಂತ ಹೇಳಿದಾಗ ಈ ಒಂದು ಜಾಗನೇ ಸಜೆಸ್ಟ್ ಮಾಡಿದ್ರು. ಆ ಕಾರಣಕ್ಕೆ ಹುಡ್ಕೊಂಡು ಬಂದಿದ್ದೀನಿ. ಒಂದು ಬೆಸ್ಟ್ ಫುಡ್ಡು, ಬೆಸ್ಟ್ ಜಾಗ. ಚೆನ್ನೈಗೆ ಬಂದರೆ ಮಸ್ಟ್ ವಿಸಿಟ್ ಮಾಡಬೇಕಾಗಿರೋದು. ನೆಕ್ಸ್ಟ್ ಇದನ್ನು ತಿಂದು ಬೇರೆ ಐಟಮ್ಗಳಿದ್ದಾವೆ ಅದನ್ನು ತೊಗೊಂಡು ಟೇಸ್ಟ್ ಮಾಡೋಣ. ಫೈನಲ್ ಐಟಮು ಈ ಒಂದು ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಾರೆ. ಆಲ್ರೆಡಿ ಬೇಸ್ ರೆಡಿ ಇದೆ. ಬೇಸ್ ಮೇಲೆ ನೂಡಲ್ಸ್ ಹಾಕಿ ರೆಡಿ ಮಾಡ್ಕೊತಾರೆ ನೋಡಿ. ಈ ಒಂದು ಮಸಾಲ ಆಲ್ರೆಡಿ ರೆಡಿಯಾಗಿ ಇಟ್ಕೊಂಡಿರ್ತಾರೆ. ಈ ಒಂದು ಮಸಾಲ ಹಾಕಿ ಫೈನಲ್ ಟಚ್ ಕೊಟ್ಟು ಆ ಥರ ಸೈಡಲ್ಲಿ ಹೆಂಗೆ ನಾವು ವಡಾಪಾವ್ ಮಾಡಬೇಕಾದ್ರೆ ಸೈಡಲ್ಲಿ ಇದನ್ನೆಲ್ಲ ಪಾವಲ್ಲಿ ಹಾಕಿಟ್ಟಿರ್ತಾರಲ್ಲ ಅದೇ ಥರನೇ ರೆಡಿ ಮಾಡಿ ಒಂದು ಸೈಡ್ಗೆ ಹಾಕಿಟ್ಕೊಂಡಿರ್ತಾರೆ. ಬಂದವ್ರಿಗೆ ಚಿಕನ್ ಬೇಕಾದ್ರೆ ಚಿಕನ್ ಆ್ಯಡ್ ಮಾಡ್ತಾರೆ, ಎಗ್ ಬೇಕಂದ್ರೆ ಎಗ್ ಆ್ಯಡ್ ಮಾಡಿ ಕೊಡ್ತಾ ಹೋಗ್ತಾರೆ. ಜಸ್ಟ್ ಮಿಕ್ಸ್ ಮಾಡೋದಷ್ಟೇ. ಇದು ಲೋಕಲಿ ಚೆನ್ನೈಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಹತ್ತು ಅಂತಂದರೆ ಸುಮಾರು ಸ್ಟ್ರೀಟ್ ಸ್ಟ್ರೀಟ್ಗೆ ನಿಮಗೆ ಬೇಜಾನ್ ಸಿಗುತ್ತೆ. ಬಟ್ ಇವರು ಅಜೀಸ್ ಹತ್ತು ಅನ್ನೋದು ಒಂದು ಫೇಮಸ್ ಜಾಗ. 38 ವರ್ಷ ಆಗಿರುವಂಥ ಒಂದು ಜಾಗ. ಅಬ್ದುಲ್ ಅಜೀಸ್ ಅವರು ಅವ್ರ ಅಪ್ಪ ಬರ್ಮಾದಲ್ಲಿದ್ದರಂತೆ. ಅದಾದಮೇಲೆ ಅವರು ಇಲ್ಲಿಗೆ ಶಿಫ್ಟ್ ಆಗಿ ಫ್ಯಾಮಿಲಿ ಬಿಸ್ನೆಸ್ ಆಗಿ ರನ್ ಮಾಡಿಕೊಂಡು 38 ವರ್ಷಗಳಿಂದ ಈಗ ಅಬ್ದುಲ್ ಅವರು ರನ್ ಮಾಡ್ಕೊಂಬರ್ತಾರೆ. ಅಬ್ದುಲ್ ಅಜೀಸ್ ಅನ್ನೋರು ರನ್ ಮಾಡ್ಕೊಂಬರ್ತಾ ಇದ್ದಾರೆ. ಸೊ ಪ್ರಿಪೇರ್ ಆಗ್ತಾಯಿದೆ. ಕಂಪ್ಲೀಟ್ ಆದಮೇಲೆ ಬಿಸಿಯಾಗಿರುವಂಥ ಪ್ಲೇನ್ ಹತ್ತೋಣ ಟ್ರೈ ಮಾಡೋಣ. ಇದೇ ಐಟಮ್ಗೆ ಬೇಜಾ ಅಂತ ಸಿಗುತ್ತೆ. ಜಸ್ಟ್ 20 ರೂಪಾಯಿ ಕೊಡ್ತಾರೆ. ಅದನ್ನ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅಣ್ಣ ಕೊಂಚ ಬೇಜಾ ಪೋಡ್ರಿಂಗ್ಲಾ? ಅದು 20 ರೂಪೀಸಾ? ಅದು 20 ರೂಪೀಸಾ ಪ್ಲೇನು? ಇದಕ್ಕೆ ನಲ್ಲ ಇರ್ಕಾ ಟೇಸ್ಟ್? ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದಾಗ ಬೇಜಾನ ಹಾಕೊಂಡು ಟ್ರೈ ಮಾಡಿದ್ದೆ. ಅವ್ನು ಸ್ವಲ್ಪ ಬ್ಯಾಲೆನ್ಸ್ ಚೆನ್ನಾಗಿತ್ತು. ಬೇಜ್ ಅಂದರೆ ಏನಿಲ್ಲ, ಜಸ್ಟ್ ಪಾಪಾಡು ಒಂದು ಚಿನ್ನದ ಪೋಡುಂಗ ಅವಳ ஆல்ரெடி சாப்பிட்டு முடிச்சிட்டேன். இது என்னத்தில் செய்கிறது? அரிசி மாவு, கடலைப்பருப்பு. ஓகே ஓகே. ಇದು ಅಕ್ಕಿ ಮತ್ತು ಕಡಲೆ ಹಿಟ್ಟಲ್ಲಿ ಮಾಡುವಂಥದ್ದು. ಇದು ಟೇಸ್ಟ್ನ ಎನ್ಹೆನ್ಸ್ ಮಾಡುತ್ತೆ. ಲೈಟಾಗಿ ಕರುಮ್ ಅಂತ ಆ ಒಂದು ನೂಡಲ್ಸ್ ಜೊತೆಗೆ ಅಲ್ಟಿಮೇಟ್ ಟೇಸ್ಟ್ ಇರುತ್ತೆ. ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದಾಗ ನನಗೆ ತುಂಬ ಇಷ್ಟ ಆಗಿದ್ದು ಈ ಬೇಜಾ. ಎಕ್ಸ್ಟ್ರಾ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಸ್ಟಾರ್ಟಿಂಗಲ್ಲೇ ಹಾಕ್ಸ್ಕೊಂಡಿದ್ರೆ ಚೆನ್ನಾಗಿರೋದು. ಒಂದು ದೊಡ್ಡ ಪಾಪಡ್ನ ತಂದು ಇದ್ರ ಮೇಲೆ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಳೋಣ. ಅಲ್ಲೂ ಗಟ್ಟಿದ್ರೆ ಮಾತ್ರ ಬೇಜ ತಗೊಳ್ಳಿ. ಬಿಕಾಸ್ ಅಷ್ಟು ಗಟ್ಟಿದೆ. ಬಾಗಿಟ್ಟ ತಕ್ಷಣ ಅಲ್ಲೇ ಜಿಮ್ ಅನ್ನುತ್ತೆ. ಹೆವಿ ಗಟ್ಟಿ. ಕಷ್ಟ ಒಂದು ಅಕ್ಕಿ ಮತ್ತು ಈ ಕಡ್ಲೆಟ್ ಇರುತ್ತಲ್ಲ ಅದು ಫುಲ್ಲು ಗಟ್ಟಿಯಾಗಿರುತ್ತೆ. ತಿಂತ ಪಾಪಡ್ ಬೆಂದೋಗಿರುತ್ತಲ್ಲ ಆ ರೇಂಜ್ಗೆ ಕನ್ಸಿಸ್ಟೆನ್ಸಿಯಲ್ಲಿ ಕರುಮ್ ಅಂತ ಸಿಗ್ತಾ ಆ ಒಂದು ಮಸಾಲ ಅದನ್ನ ಮಿಕ್ಸ್ ಮಾಡಿ ನೀಟಾಗಿ ಇದು ಮಾಡಿರ್ತಾರೆ ಗೊತ್ತಾ. ಒಂದು ಮುರುಕಿಂದ ಯಾವ ಥರ ಫ್ಲೇವರ್ ಕೊಡುತ್ತೋ, ಟೇಸ್ಟ್ ಕೊಡುತ್ತೋ ಅದೇ ಥರನೇ ಲಿಟ್ರಲಾಗಿ ಹೇಳ್ಬೇಕಂತಂದರೆ ವಡೆ ಅಂದ್ಕೊಳ್ಳಿ. ಈ ಮದ್ದೂರು ವಡೆ, ನಿಪ್ಪಟ್ಟು ಯಾವ ಥರ ಟೇಸ್ಟ್ ಕೊಡುತ್ತೋ ಅದೇ ಟೇಸ್ಟಲ್ಲಿದೆ. ಚೆನ್ನಾಗಿದೆ. ಅಲ್ಲೂ ಗಟ್ಟಿದ್ರೆ ಮಾತ್ರ ತೊಗೊಳ್ಳಿ. ಯಾಕಂದರೆ ಇಷ್ಟು ಗಟ್ಟಿ ತಿಂದರೆ ಅಲ್ಲೂ ಬಂದುಬಿಡುತ್ತೆ. ಟೇಸ್ಟು ಜಸ್ಟ್ ನೀವು ಪ್ಲೇನ್ ತೊಗೊಳೋಕ್ಕಿಂತ ಪ್ಲೇನ್ 100 ರೂಪಾಯಿ, 20 ರೂಪಾಯಿ ಬೇಜ, 120 ರೂಪಾಯಿ ಹತ್ತೋ ಬೇಜ. ಒಳ್ಳೆ ಕಾಂಬಿನೇಷನು. ಬಂದರೆ ಈ ಥರ ಟ್ರೈ ಮಾಡಿ. ಬರ್ಮೀಸ್ ಫುಡ್ ಲಿಟ್ರಲಾಗಿ ಚೆನ್ನಾಗಿಲ್ಲ ಅಂತಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ದೊಡ್ಡ ಡೂಡಲ್ಸು ಒಂಥರ ಡಿಫ್ರೆಂಟಾಗಿ ಮಾಡ್ತಾರೆ ಅಂದ್ಕೊಬೇಡಿ. ಡಿಫ್ರೆಂಟಾಗಿ ಮಾಡೋಷ್ಟು ಕೂಡ ಟೇಸ್ಟು ಡಾಮಿನೇಟಿಂಗ್ ಹೋಗಿದೆ. ನಾರ್ಮಲ್ ನೂಡಲ್ಸು ಈ ಮ್ಯಾಗಿ ತಿನ್ನೋರು ಇಲ್ಲೊಂದು ಬಾರಿ ಟ್ರೈ ಮಾಡಿದ್ರೆ ಅದನ್ನೆಲ್ಲ ಸೈಡ್ಗಿಟ್ಟು ಇದನ್ನೇ ಜಾಸ್ತಿ ಟ್ರೈ ಮಾಡ್ತೀರಾ. ಸೂಪರ್ ಟೇಸ್ಟು. ಅದು ಬಜೆಟ್ ಫ್ರೆಂಡ್ಲಿ ಕಾಸ್ಟ್ಗೆ
ವರ್ತಾಗಿರೋಂಥ ಒಂದು ವರ್ತ್ ವಿಸಿಟಿಂಗ್ ಸ್ಪಾಟ್ ಅಂತಲೇ ಹೇಳ್ತೀನಿ, ವರ್ತ್ ವಿಸಿಟಿಂಗ್ ಫುಡ್ ಅಂತಲೇ ಹೇಳ್ಬೋದು. ಸೂಪರ್. ನೆಕ್ಸ್ಟು ಎಗ್ ಮಸಾಲ ಅಂತ ಕೊಡ್ತಾರೆ, ಎಗ್ನ ಕಟ್ ಮಾಡಿ ಅದಕ್ಕೆ ಮಸಾಲನ ತುಂಬಿಸ್ಕೊಡ್ತಾರೆ, ಅದನ್ನ ಟ್ರೈ ಮಾಡಬೇಕು. ಆಲ್ಮೋಸ್ಟು ಇನ್ನು ಬೇರೆ ಐಟಮ್ ಟ್ರೈ ಮಾಡ್ತೀನಿ ಅಂದರೆ ಈ ನೂಡಲ್ಸ್ನೇ ಬೇಸಾಗಿಟ್ಕೊಂಡು ಮಾಡಿಕೊಡೋಂಥದ್ದು. ಸೊ ಬೇರೆ ಐಟಮ್ ಬೇಡ, ಪ್ಲೇನ್ ಕೂಡ ಸಿಗುತ್ತೆ. ಪ್ಲೇನ್ ಅಂದರೆ ವಿತೌಟು ತವಾದಲ್ಲಿ ಫ್ರೈ ಮಾಡಿದೆ, ಜಸ್ಟು ಕೈಯಲ್ಲಿ ಮಿಕ್ಸ್ ಮಾಡಿಕೊಡ್ತಾರೆ. ನಿಮಗೆ ಪ್ಲೇನಲ್ಲಿ ಈ ಥರ ತವಾ ರೋಸ್ಟ್ ಬೇಕಂತಂದರೆ ತವಾ ಕೂಡ ಮಾಡ್ಕೊತಾರೆ. ಪ್ಲೇನ್ ತಿನ್ನೋದಕ್ಕಿಂತ ತವಾ ರೋಸ್ಟ್ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಒಂದು ಬೈಟ್ ಮಾಡಿ ಎಗ್ ಮಸಾಲ ಹೋಗೋಣ. ಬ್ರದರ್ நம்மளுக்கு 2 மசாலா எக் மசாலா. ಎಗ್ ಮಸಾಲ ಜಸ್ಟ್ ಪ್ರಿಪರೇಷನು, ಜಸ್ಟ್ ಎಗ್ ಇದು ಮಾಡಿಬಿಟ್ಟು ತೋರಿಸ್ತೀನಿ. ಆ ಶಾರ್ಟ್ ನಿಮ್ಗೆ ಹಾಕ್ತೀನಿ. ಕ್ರೌಡ್ ಇದ್ದಾರೆ, ಈ ಟೈಮಲ್ಲಿ ನಾವು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಇಷ್ಟು ದೊಡ್ಡ ಅಂಡೇಲಿ ಸೂಪ್ನ ಮಾಡುವಂಥದ್ದು. ಸೂಪ್ ಕೂಡ ಸಿಕ್ಕಾಪಟ್ಟೆ ಸ್ಪೆಷಲು. ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಬಟ್ ಈಗ ಹೆಪಟೈಟ್ ಫುಲ್ ಆಗಿರೋದ್ರಿಂದ ಸೂಪ್ನ ಕ್ಯಾನ್ಸಲ್ ಮಾಡಿದ್ದು. ನೋಡಿ, ಫುಲ್ಲು ಕಂಪ್ಲೀಟಾಗಿ ಸೂಪ್ ಇದೆ. ಇದು ಬರ್ಮೀಸ್ ಸ್ಪೆಷಲ್ ಸೂಪು. ಆ ಒಂದು ಜಿಂಜರ್ ಘಾಟ್ ಅಂತೂ ಪಟ್ಟಂತ ಆನ್ ದ ಪಾಯಿಂಟಲ್ಲಿ ಗೊತ್ತಾಗುತ್ತೆ. ಇದು ಬಾಯ್ಲ್ಡ್ ಎಗ್ ಮಸಾಲ, ಇದು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಸ್ಪೆಷಲ್ಲು. ಇದರ ಕಾಸ್ಟ್ ಬಂದು 30 ರೂಪಾಯಿ. ಜಸ್ಟ್ ಒಂದು ತೊಗೊಂಡ್ರೆ 15 ರೂಪಾಯಿ. ಸಿಕ್ಕಾಪಟ್ಟೆ ಆನಿಯನ್ನು, ಆಯಿಲ್ ಫ್ರೈ ಮಾಡಿರುವಂಥ ಆನಿಯನ್ನು ಮಸಾಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಹಾಕ್ಕೊಟ್ಟಿದ್ದಾರೆ. ಆ ಆನಿಯನ್ದು ಅರೋಮ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡಿ, ಕಟ್ ಮಾಡಿಬಿಟ್ಟು ಫುಲ್ಲು ಒಳಗಡೆ ಆನಿಯನ್ನೆಲ್ಲ ತುಂಬಿ ಕೊಟ್ಟಿದ್ದಾರೆ. ಒಂದು ಬೈಟ್ ಮಾಡೋಣ. ಇದೊಂದು ಆನಿಯನ್ ಜೊತೆಗೆ ಒಣಮೆಣಸಿನ್ಕಾಯಿ ಸಿಕ್ಕಾಪಟ್ಟೆ ಹಾಕಿರ್ತಾರೆ, ಅದರ ಒಂದು ಡಾಮಿನೇಷನು. ಅದರ ಮೇಲೆ ಲೈಟಾಗಿ ಉಪ್ಪು ಕೂಡ ಹಾಕಿರ್ತಾರೆ. ಉಪ್ಪು, ಆ ಒಂದು ಮೆಣಸಿನ್ಕಾಯಿ ಖಾರ ಎರಡೂ ಕೂಡ ಆನ್ ದ ಪಾಯಿಂಟಲ್ಲಿ ಗೊತ್ತಾಗುತ್ತೆ. ಅದಾದಮೇಲೆ ಮೇಯ್ನ್ ಡಾಮಿನೇಷನ್ ಅಂದರೆ ಈರುಳ್ಳಿ. ಒಂದೊಳ್ಳೆ ಹತ್ತು ತಿಂದು ಲೈಟಲ್ಲಿ ಲಾಸ್ಟಾಗೆ ಎಂಡಿಂಗ್ ಕೊಟ್ಕೊಳ್ಳೋಕ್ಕೆ ಒಂದು ಬೆಸ್ಟು ಇದಂತಲೇ ಹೇಳ್ತೀನಿ. ತುಂಬ ಪ್ಲೇನಾಗಿ ಮೊಟ್ಟೆ ತಿನ್ನೋದಕ್ಕಿಂತ ಈ ಥರ ಆನಿಯನ್ನು, ಮೆಣಸಿನ್ಕಾಯಿ ಜೊತೆಗೆ ಮಸಾಲ, ಇದು ಏನಿದು ಉಪ್ಪು ಹಾಕ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲು. ಸ್ಟಾರ್ಟಿಂಗ್ ಬಂದ ತಕ್ಷಣ ಒಂದು ಪ್ಲೇನ್ ಸೂಪ್ ತೊಗೊಳ್ಳಿ, ಅದಾದಮೇಲೆ ಇದು ಹತ್ತು ತೊಗೊಳ್ಳಿ, ಹತ್ತು ಆದಮೇಲೆ ಲಾಸ್ಟಲ್ಲಿ ಎಗ್ ತೊಗೊಂಡು ಎಂಡ್ ಮಾಡ್ಕೊಳ್ಳಿ. ಸೊ ನಾನಂತೂ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡು. ಒಂದು 10 ನಿಮಿಷ ಇರಿ, 10 ನಿಮಿಷ ವೆಯ್ಟ್ பண்ணுங்க. ಬೆಸ್ಟ್ ಗುಣೀಶು. ಇದು ಬಂದು ಬೆರೀಸ್ ಕಾರ್ನರು, ಎನ್ನೋಡಿ ಪೋಸ್ಟ್ ಆಫೀಸ್ ಇದೆಲ್ಲ ಅದ್ರ ಬ್ಯಾಕ್ ಸೈಡ್ ಬರುವಂಥ ಒಂದು ಜಾಗ. ಅಜೀಸ್ ಹತ್ತೋ ಶಾಪ್ ಅಂತ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋ ಜಾಗ. ಬಂದರೆ ಸಂಜೆ 3 ಗಂಟೆಯಿಂದ ನೈಟ್ 10-10:30ವರೆಗೂ ರನ್ ಮಾಡ್ಕೊಂಬರ್ತಾರೆ. ಒಂದು 7-7:30 ಬಂದಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇರುವಂಥ ಜಾಗ. ಬಂದು ಹತ್ತೋ ಮತ್ತು ಬೇಜು ಎಲ್ಲ ಟ್ರೈ ಮಾಡ್ಕೊಂಡು ಹೋಗ್ತಾರೆ. ನಾವು ಕೂಡ ಬಂದು ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಆದರೂ ತುಂಬ ಇಷ್ಟ ಆಯಿತು. ಸೊ ನೀವೇನಾದ್ರು ಚೆನ್ನೈ ಕಡೆ ಬಂದರೆ ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗೋಕ್ಕಿಂತ ಒಂದು ಜಾಗ ಬಂದು ವಿಸಿಟ್ ಮಾಡಿದ್ರೆ ಪಕ್ಕ ಇಷ್ಟಪಡ್ತೀರಿ ನನಗೆ ನಾನು ಗ್ಯಾರಂಟಿ. ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.